ಸಿ ಅವರು, ಸಿ ಒ, ಎಸ್ ಪಿ ಅವರು, ತಾಲೂಕಿನ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ಗೆಜ್ಜಿಲಗೆರೆ, ಸೋಮನಹಳ್ಳಿ, ಚಾಮನಹಳ್ಳಿ ಮತ್ತು ಗೊರವನಹಳ್ಳಿ 4 ಗ್ರಾಮ ಪಂಚಾಯತಿ ಏನು ಸೇರ್ಪಡೆಯಾಗಿ ಪುರಸಭೆನ ನಗರಸಭೆಯಾಗಿ ಮಾರ್ಪಾಡು ಮಾಡುವಂಥ ಪ್ರಕ್ರಿಯೆಯಲ್ಲಿ ನಮ್ಮ ಈ ಕ್ಷೇತ್ರದ ಶಾಸಕರು, ಈಗ ನಗರಸಭೆ ನಿಮಗೆ ಗೊತ್ತಿದೆ, 80 ಫೀಟ್ ರಸ್ತೆ ಮಾಡ್ತಾಯಿದ್ದಾರೆ ಮತ್ತು ಇನ್ನೂ ಹಲವಾರು ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಇದನ್ನು ನಗರಸಭೆಯಾಗಿ ಮಾಡಬೇಕು ಅನ್ನೋ ಒಂದು ಪ್ರಪೋಸಲ್ನ ಸರ್ಕಾರದ ಮುಂದೆ ಇಟ್ಟು ಕ್ಯಾಬಿನೆಟಿಗೆ ತಂದು ನಮ್ಮ ಸಂಬಂಧಪಟ್ಟ ಇಲಾಖೆಯಲ್ಲಿ ನೋಟಿಫಿಕೇಷನ್ ಆಗಿದೆ. ಈ ಹಂತದಲ್ಲಿ 4 ಗ್ರಾಮ ಪಂಚಾಯತಿಯರು ಕೇಳ್ತಾಯಿದ್ರು. ಅದರಲ್ಲಿ ಭಾಳ ಒತ್ತಡ ಮಾಡ್ತಾ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಗೆಜ್ಜಿಲಗೆರೆ ಅವರು. ಆಯ್ತಪ್ಪ, 4 ಪಂಚಾಯತಿಯವರು ಕೇಳ್ತಾವ್ರೆ, ಅದರಲ್ಲಿ ಜಾಸ್ತಿ ಒತ್ತಡ ಅಂತ ಹೇಳಿದೆ. ಆಯಿತು 4 ಪಂಚಾಯತಿಯರು ಈ ಒಂದು ಆದೇಶವನ್ನು ವಾಪಸ್ ಪಡಿಬೇಕು ಅಂತೇಳಿ ಒತ್ತಾಯದ ಮೂಲಕ ಪ್ರತಿಭಟನೆ ಮಾಡ್ತಕ್ಕಂಥದ್ದು, ನಮಗೆಲ್ರಿಗೂ ಮೆಮೊರಾಂಡಮ್ ಕೊಟ್ಟಿರ್ತಕ್ಕಂಥದ್ದು, ಮುಖ್ಯಮಂತ್ರಿಗಳು ಭೇಟಿ ಮಾಡಿರ್ತಕ್ಕಂಥದ್ದು ಎಲ್ಲವೂ ಮಾಡಿದ್ದಾರೆ. ಈ ಹಂತದಲ್ಲಿ ಮೊನ್ನೆ ಜಿಲ್ಲಾಧಿಕಾರಿಗಳ ಮುಂದೆ ಹೋದಾಗ ಸ್ವಲ್ಪ ಹೆಚ್ಚಿನ ಒತ್ತಡ ಮಾಡಿದಾಗ ನನಗೆ ಅಲ್ಲಿಂದನೇ ಫೋನ್ ಮಾಡಿದರು. ಕೊನೆ ಪಕ್ಷ ಒಂದು ಮೀಟಿಂಗ್ ಆಗದೇ ಇದ್ದರೆ ಸೂಕ್ತ ಅಲ್ಲ ಅಂತ. ಆವಾಗ ನಾನು ಉದಯರ್ಗೂ ಮಾಡಿ ನಾನು ಬರ್ತೀನಿ, ಬನ್ನಿ ಒಂದು ಮೀಟಿಂಗ್ ಮಾಡೋಣ ಅಂತೇಳಿ ಎಲ್ಲ ಅಧಿಕಾರಿಗಳ ಜೊತೆ ಸಮ್ಮುಖದಲ್ಲಿ ಬಂದು ಇವತ್ತು ಒಂದು ಮೀಟಿಂಗ್ ಮಾಡಿದ್ದೀವಿ. ಎಲ್ಲರೂ ಅವ್ರವ್ರು ಏನೇನು ಅವ್ರ ಬೇಡಿಕೆ ಇದೆ ಅದನ್ನು ಇಟ್ಟಿದ್ದಾರೆ. ನಾವು ಅದನ್ನೆಲ್ಲ ಪೂರ್ಣ ಪ್ರಮಾಣದಲ್ಲಿ ಕೇಳಿದ್ದೀವಿ. ನಾನು ಶಾಸಕರಿಬ್ಬರೂ ಸಂಬಂಧಪಟ್ಟಂಥ ಸಚಿವರು ಮತ್ತು ಆ ಒಂದು ರಾಜ್ಯದ ಇಲಾಖೆ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ ಏನು ಮಾಡಲಿಕ್ಕೆ ಈ ಹಂತದಲ್ಲಿ ಸರಿ ತಪ್ಪು ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಒಂದು ವಿಮರ್ಶೆ ಮಾಡಿ ನಂತರ ಫೈನಲ್ ಆಗಿ ತಿಳಿಸ್ತೀನಿ ಅನ್ನೋ ಒಂದು ವಿಚಾರವನ್ನು ಅವ್ರಿಗೆ ಹೇಳಿದ್ದೀನಿ. ಅಲ್ಲಿವರೆಗೆ ಪ್ರತಿಭಟನೆನ ನಿಲ್ಲಿಸಿ ಅಂತಲೂ ರಿಕ್ವೆಸ್ಟ್ ಮಾಡಿದ್ದೀನಿ. ಅವ್ರ ಪ್ರತಿಭಟನೆನ ಏಕಾಏಕಿ ನಿಲ್ಲಿಸ್ಲಿಕ್ಕಾಗಲ್ಲ. ಒಂದು ಕಡೆ ಕೋರ್ಟಲ್ಲಿ ಕೇಸ್ ಇದೆ, ಕೋರ್ಟಿಂದಾರು ನಮ್ಗೆ ಇಂಟ್ರಿಮ್ ಆರ್ಡ್ರ್ ಏನೂ ಬಂದಿಲ್ಲ. ನೀವು ಸಹ ಅದನ್ನು ಖಡಕ್ಕಾಗಿ ವಾಪಸ್ ತಗೋತೀವಿ ಅಂತ ಹೇಳಲಿಕ್ಕಾಗಿಲ್ಲ. ನೀವು ಇನ್ನೂ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿದ್ದೀರಾ. ಅದರಿಂದ ಹೆಚ್ಚಾಗಿ ಪ್ರತಿಭಟನೆ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ದಿಕ್ಕಿಗೆ ಹೋಗದಂಗೆ ಶಾಂತಿಯುತವಾಗಿ ಪ್ರತಿಭಟನೆನ ಮುಂದುವರಿಸ್ತೀವಿ. ವಜ್ಜಿನ ಮೆರವಣಿಗೆ ಅದು ಏನೇನೋ ಮಾಡ್ತೀವಿ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೋ ಅದನ್ನೆಲ್ಲ ಸದ್ಯಕ್ಕೆ ಮುಂದುವರಿಸಲ್ಲ, ಶಾಂತಿಯುತ ಪ್ರತಿಭಟನೆನ ಮಾಡ್ತೀವಿ. ನೀವೆಲ್ಲರೂ ಒಂದು ಇಲ್ಲ ಕೋರ್ಟಿಂದಾರು ಬರಬೇಕು, ಇಲ್ಲ ತಮ್ಮಿಂದಾರು ಆಗಬೇಕು, ಯಾವುದಾದ್ರು ಒಂದು ಒಳ್ಳೇದಾದ ಮೇಲೆ ನಾವೇನಾದ್ರು ಒಂದು ತೀರ್ಮಾನ ತಗೋತೀವಿ ಅಂತ ಹೇಳಿದ್ದಾರೆ. ಈಗ ಸದ್ಯಕ್ಕೆ ನಾವು ಈಗಲೂ ನಿಮ್ಮ ಮೂಲಕನೂ ಪ್ರತಿಭಟನೆನ ಸಂಪೂರ್ಣವಾಗಿ ಹಿಂಪಡಿಬೇಕು ಅನ್ನೋ ವಿನಂತಿಯನ್ನು ನಾನು, ಶಾಸಕರು ಮತ್ತು ಜಿಲ್ಲಾ ಆಡಳಿತ, ತಾಲೂಕು ಆಡಳಿತ ಎಲ್ಲರೂ ಸೇರಿ ರಿಕ್ವೆಸ್ಟ್ ಮಾಡಿದ್ದೀವಿ. ಅಂತಿಮವಾಗಿ ಅವರು ಏನಾದರೂ ಮತ್ತೆ ಹೆಚ್ಚಿನ ಜನರ ಹತ್ರ ಚರ್ಚೆ ಮಾಡಿ ಕೂತ್ಕೊಂಡು ತಗೊಂಡ್ರೆ ಭಾಳ ಸಂತೋಷ. ತಗೊಳ್ತಾರೆ ಬಿಡ್ತಾರೆ ಅದು ಅವರೇ ತೀರ್ಮಾನ ಮಾಡಬೇಕು. ನಾನು, ಶಾಸಕರು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಮರ್ಶೆ ಮಾಡಿ ನಮ್ಮ ಮುಖ್ಯಮಂತ್ರಿಗಳ ಜೊತೆಲೂ ಚರ್ಚೆ ಮಾಡ್ತೀವಿ, ಬಟ್ ಸಂಬಂಧಪಟ್ಟಂಥ ಸಚಿವರು ಮತ್ತು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಒಂದು ತೀರ್ಮಾನ ನೋಡೋಣ, ಮಾತಾಡ್ತೀವಿ. ನ್ಯಾಯಾಲಯದಲ್ಲಿ ಇದೆ. ಅದು ಏನೇನು ಸಾಧ್ಯ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಈಗಲೇ ಹೇಳಿದ್ನಲ್ಲ, ಮ್ಯಾಕ್ಸಿಮಮ್ ಕನ್ವಿನ್ಸ್ ಮಾಡಿದ್ದೀವಿ. ಅವರು ಒಪ್ತಾ ಇಲ್ಲ. ಸದ್ಯಕ್ಕೆ ನಮ್ಮ ಪ್ರಯತ್ನವೂ ನಿಮ್ಮ ಪರವಾಗಿರುತ್ತೆ, ಸ್ಟ್ರೈಕ್ ನಿಲ್ಲಿಸಿ ಅಂತ ಹೇಳಿದ್ದೀವಿ. ಅದಕ್ಕೆ ಒಂದು ಭಾಗಸ ಅಂದರೆ ವಿಕೋಪಕ್ಕೆ ಹೋಗದಂಗೆ ಏನೋ ಶಾಂತಿಯುತ ಪ್ರತಿಭಟನೆ ಮಾಡ್ತೀವಿ, ಯಾವುದೇ ಬೇರೆ ಥರದ್ದಿಲ್ಲ. ಅವ್ರು ಸಂಪೂರ್ಣ ವಾಪಸ್ ಪಡಿಬೇಕು ಅಂತ ಅವ್ರಿಗೆಲ್ರಿಗೂ ಗೊತ್ತಿದೆ. ನಮಗಿಂತ ಬುದ್ಧಿವಂತರು ನಮ್ಮ ಜನ. ನೆನ್ನೆ ನಾನು ITFನಲ್ಲಿ ನೋಡಿದೆ, ಯಾವ ಸೈನ್ಸಿಸ್ಟು ಎಕ್ಸ್ಪ್ಲೇನ್ ಮಾಡಲ್ಲ, ಹಂಗೆ ಮಾಡ್ತಾರೆ ನಮ್ಮ ರೈತರು. ನೀವು ನಾವು ಅಲ್ಲ, ನಾವು ಅದ್ರ ಬಗ್ಗೆ ಓದ್ಕೊಂಬಂದು ಹೇಳಬೇಕು, ಅವ್ರು ಓದ್ದಲ್ಲೇ ಹೇಳ್ತಾರೆ. ಅದರಿಂದ ಅಲ್ಲೂ ಬಿಡಬೇಕಾಯ್ತದೆ. ನಾನು ಈಗ ಇಲ್ಲೇ ಕೂತ್ಕೊಂಡು ಅದೇನೋ ಹಳ್ಳೀಲಿ ಗಾದೆ ಹೇಳ್ತಾರಲ್ಲ, ಮಗು ಊಟದಿಂದ ಮೊದಲೇ ಕುಲಾವಿ ಹೊಲಿಸಿದ್ರು ಅಂತ, ಹಂಗೆಲ್ಲ ಮಾಡೋದು ಬೇಡ. ಈಗ ಚರ್ಚೆ ಮಾಡೋಣ, ನಂತರ ಏನೇನು ಸಾಧಕ ಬಾಧಕಗಳನ್ನ ನೋಡಿ.
ಹಾಂ, ಥ್ಯಾಂಕ್ ಯು. ಅಲ್ಲಪ್ಪ, ನಾನು ವಿಚಾರವನ್ನ ತಗೊಂಡೆ, ಅಲ್ಲಿ ಕೇಳಿದೆ, ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳ ಜೊತೆ ತಗೊಂಡೆ. ಕೆಲವು ಶಿಕ್ಷಕರು ತೋಟ ಮಾಡೋದು, ಒಳಗಡೆ ಪ್ರೆಮಿಸಿಸ್ ಒಳಗಡೆ ಗಿಡ ನೆಡೋದು, ಕ್ಲೀನಾಗಿ ಇಟ್ಕೊಳ್ಳೋದು, ಇದನ್ನು ಮಾಡೋದು ಅಪರಾಧ ಅಲ್ಲ. ಅದನ್ನು ಮೀರಿ ಬೇರೆ ಯಾವುದೋ ಹೊಲಕ್ಕೆ ಹೋಗಿ ಅಥವಾ ಇನ್ಯಾವುದಾರ ಮಕ್ಕಳನ್ನ ದುರುಪಯೋಗ ಮಾಡ್ಕೊಂಡಿದ್ರೆ ಅದು ತಪ್ಪು. ಆ ಕಾಂಪೌಂಡ್ ಒಳಗಡೆ ಲೀಜರ್ ಟೈಮ್ನಲ್ಲಿ ಅಥವಾ ಕಾಫಿ ಬಿಟ್ಟಾಗ ಅಥವಾ ಸ್ಪೋರ್ಟ್ಸ್ ಅಂತ ಬಿಡ್ತಾರೆ, ಅಂಥ ಟೈಮ್ನಲ್ಲಿ ಮಕ್ಳಿಗೆ ಮಾಡಿದ್ರೆ ಅದೇನು ತಪ್ಪಲ್ಲ. ಅದನ್ನು ಒಂದು ನಿಮಿಷ ಕೇಳಪ್ಪ, ಒಂದು ನಿಮಿಷ ಗುದ್ಲಿ ಹಿಡ್ಕೊಂಡಿದ್ರು, ಆರೆ ಹಿಡ್ಕೊಂಡಿದ್ರು ಅಥವಾ ಇನ್ನೊಂದು ಹಿಡ್ಕೊಂಡಿದ್ರು ಗೊತ್ತಿಲ್ಲ, ತಮಗೂ ಹೇಳ್ತೀನಿ, ಉದ್ದೇಶ ಬೇರೆ ಏನಾದ್ರು ಇದ್ದರೆ ಅದ್ರ ಬಗ್ಗೆ ಕಠಿಣ ಕ್ರಮ ತಗೊಳ್ಳೋಣ. ಉದ್ದೇಶ ಏನೂ ಇಲ್ಲದೆ ಇದ್ದರೆ ಸಂಬಂಧಪಟ್ಟಂಥ ನಮ್ಮ CEO ಗೆ ನಿಮ್ಮ ಮುಂದೆಲೇ ಹೇಳ್ತಾ ಇದ್ದೀನಿ, ಒಂದು ವರದಿಯನ್ನು ತರಿಸ್ತಾರೆ. DDP ಇದ್ದಾರೆ, PO ಇದ್ದಾರೆ, ವರದಿ ತರಿಸ್ತಾರೆ.